ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ರೋಚಕ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿರುವ ನಮ್ಮ ಟೀಂ ಇಂಡಿಯಾ ಸತತ 2ನೇ ಬಾರಿಗೆ ಟಿ20 ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮಾರ್ಚ್ 8 ಭಾನುವಾರದಂದು ನಡೆಯಲಿರುವ ಈ ಮಹಾಕದನದಲ್ಲಿ ಟೀಂ ಇಂಡಿಯಾ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಆದರೆ ಫೈನಲ್ ತಲುಪಿದ ಖುಷಿಗಿಂತ ಹೆಚ್ಚಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಈಗ ಒಂದು ದೊಡ್ಡ ಭಯ ಶುರುವಾಗಿದೆ. ಆ ಭಯ ನ್ಯೂಜಿಲೆಂಡ್ ತಂಡವನ್ನು ನೋಡಿಯಲ್ಲ, ಬದಲಾಗಿ ಪಂದ್ಯ ನಡೀತಾ ಇರೋ ಆ ಅಹ್ಮದಾಬಾದ್ ಸ್ಟೇಡಿಯಂ ಅನ್ನು ನೋಡಿ. ಹೌದು ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅಹ್ಮದಾಬಾದ್ ಶಾಪ ಅನ್ನೋ ಪದ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ. ಅಷ್ಟಕ್ಕೂ ಈ ಅಹ್ಮದಾಬಾದ್ ಮೈದಾನಕ್ಕೂ ಟೀಂ ಇಂಡಿಯಾದ ಸೋಲಿಗೂ ಏನು ಸಂಬಂಧ? ಫೈನಲ್ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11ನಲ್ಲಿ ಆಗಲಿರುವ ಆ 2 ದೊಡ್ಡ ಬದಲಾವಣೆಗಳು ಯಾವುದು? ಫೈನಲ್ ಗೆಲ್ಲೋದಿಕ್ಕೆ ಸೂರ್ಯಕುಮಾರ್ ಪಡೆ ಸರಿಪಡಿಸಿಕೊಳ್ಳಲೇಬೇಕಾದ 3 ದೊಡ್ಡ ತಪ್ಪುಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟೀಂ ಇಂಡಿಯಾವನ್ನು ಕಾಡ್ತಿದೆ ಅಹ್ಮದಾಬಾದ್ ಶಾಪ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ನಮಗೆ ನ್ಯೂಜಿಲೆಂಡ್ ಕಂಡ್ರೆ ಭಯ ಇಲ್ಲ ಸ್ವಾಮಿ, ಆದರೆ ಆ ಅಹ್ಮದಾಬಾದ್ ಸ್ಟೇಡಿಯಂ ಕಂಡ್ರೆ ಭಯ ಆಗ್ತಿದೆ ಅಂತ ಮೀಮ್ಸ್ ಹರಿಬಿಡ್ತಿದ್ದಾರೆ. ಫೈನಲ್ ಪಂದ್ಯವನ್ನು ಗುಜರಾತ್ನಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದು ಹೇಗೆ ಅಂತ ತಮಾಷೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ 2023ರ ಏಕದಿನ ವಿಶ್ವಕಪ್ ಫೈನಲ್. ಅಂದು ಒಂದೇ ಒಂದು ಪಂದ್ಯ ಸೋಲದೆ ಫೈನಲ್ ತಲುಪಿದ್ದ ರೋಹಿತ್ ಶರ್ಮಾ ಪಡೆಯನ್ನು ಇದೇ ಅಹ್ಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 1,30,000 ಜನರ ಮುಂದೆಯೇ ಆಸ್ಟ್ರೇಲಿಯಾ ಮಣಿಸಿತ್ತು. ಆ ಕರಾಳ ನೆನಪು ಅಭಿಮಾನಿಗಳನ್ನು ಇಂದಿಗೂ ಕಾಡ್ತಿದೆ. ಅಷ್ಟೇ ಅಲ್ಲ, ಇದೇ 2026ರ ಟಿ20 ವಿಶ್ವಕಪ್ನ ಸೂಪರ್ 8 ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ 76 ರನ್ಗಳ ಭಾರೀ ಸೋಲು ಕಂಡಿದ್ದು ಕೂಡ ಇದೇ ಮೈದಾನದಲ್ಲಿ. ಆ ಮೂಲಕ ಟೀಂ ಇಂಡಿಯಾದ ಸತತ 12 ಪಂದ್ಯಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿತ್ತು. ಹಾಗಾಗಿ ಈ ಸ್ಟೇಡಿಯಂ ಟೀಂ ಇಂಡಿಯಾದ ಗೆಲುವಿನ ಓಟಕ್ಕೆ ಸ್ಮಶಾನ ಇದ್ದಂತೆ ಅಂತ ಅಭಿಮಾನಿಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನಲ್ ಗೆಲ್ಲಲು ಭಾರತ ಏನ್ ಮಾಡಬೇಕು? ಟೀಂ ಇಂಡಿಯಾದಲ್ಲಿನ ಆ 3 ಸಮಸ್ಯೆಗಳೇನು? ಮೊದಲನೇದಾಗಿ ಫ್ಲಾಟ್ ಪಿಚ್ನಲ್ಲಿ ಬೌಲರ್ಗಳ ವೈಫಲ್ಯ. ಇಂಗ್ಲೆಂಡ್ ವಿರುದ್ಧ ಭಾರತ 253 ರನ್ ಹೊಡೆದು ಇಂಗ್ಲೆಂಡ್ 246 ರನ್ ಬಾರಿಸಿ ಕೇವಲ 7 ರನ್ಗಳ ಅಂತರದಲ್ಲಿ ಸೋತಿತ್ತು. ಅಂದರೆ ನಮ್ಮ ಬೌಲಿಂಗ್ ಎಷ್ಟರ ಮಟ್ಟಿಗೆ ಕೈಕೊಟ್ಟಿತ್ತು ಅಂತ ನೀವೇ ಯೋಚಿಸಿ. ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಧಾರಾಳವಾಗಿ ರನ್ ಬಿಟ್ಕೊಟ್ರು. ಶಿವಮ್ ದುಬೆ ಕೊನೆಯ ಓವರ್ನಲ್ಲಿ 22 ರನ್ ಹೊಡೆಸ್ಕೊಂಡ್ರು. ಬೂಮ್ರಾ ಇಲ್ಲದೆ ಹೋಗಿದ್ರೆ ಭಾರತದ ಕಥೆ ಮುಗಿದೇ ಹೋಗ್ತಾ ಇತ್ತು. ಅಹ್ಮದಾಬಾದ್ ಪಿಚ್ ಕೂಡ ಬ್ಯಾಟಿಂಗ್ ಸ್ವರ್ಗವಾಗಿರೋದ್ರಿಂದ ಬೂಮ್ರಾ ಕೈಕೊಟ್ರೆ ಪ್ಲಾನ್ ಬಿ ಏನು ಅನ್ನೋದನ್ನು ಕ್ಯಾಪ್ಟನ್ ಸೂರ್ಯಕುಮಾರ್ ಮತ್ತು ಕೋಚ್ ಗಂಭೀರ್ ಯೋಚಿಸಲೇಬೇಕಿದೆ. ಎರಡನೇದು ಕಳಪೆ ಫೀಲ್ಡಿಂಗ್ ಮತ್ತು ಕ್ಯಾಚ್ ಡ್ರಾಪ್. ಇಂಗ್ಲೆಂಡ್ ವಿರುದ್ಧ ಅಕ್ಷರ್ ಪಟೇಲ್ 2 ಅದ್ಭುತ ಕ್ಯಾಚ್ ಹಿಡಿದಿರಬಹುದು, ಆದರೆ ಇಡೀ ಟೂರ್ನಿಯಲ್ಲಿ ಅತಿ ಹೆಚ್ಚು ಅಂದರೆ ಬರೋಬ್ಬರಿ 13 ಕ್ಯಾಚ್ಗಳನ್ನು ಕೈ ಚೆಲ್ಲಿದ ಕುಖ್ಯಾತಿ ಟೀಂ ಇಂಡಿಯಾಕ್ಕಿದೆ. ಅಹ್ಮದಾಬಾದ್ ಸ್ಟೇಡಿಯಂನ ರಿಂಗ್ ಲೈಟ್ಸ್ನಿಂದಾಗಿ ಹೈ ಕ್ಯಾಚ್ ಹಿಡಿಯೋದು ಬಹಳ ಕಷ್ಟ. ಹೀಗಾಗಿ ಫೀಲ್ಡಿಂಗ್ನಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಕಪ್ ಕೈ ತಪ್ಪೋದು ಗ್ಯಾರಂಟಿ. ಮೂರನೇದ್ದು ನಾಕೌಟ್ ಪಂದ್ಯಗಳಲ್ಲಿ ಬ್ಯಾಟಿಂಗ್ ವೈಫಲ್ಯ. ಹಿಂದೆಲ್ಲ ಫೈನಲ್ ಅಂದರೆ ಕೊಹ್ಲಿ, ರೋಹಿತ್ ಶರ್ಮಾ ತಂಡಕ್ಕೆ ಆಸರೆಯಾಗ್ತಾ ಇದ್ರು. ಆದರೆ ಈಗ ಆ ಅನುಭವಿ ಆಟಗಾರರಿಲ್ಲ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರ ನಾಕೌಟ್ ರೆಕಾರ್ಡ್ ಅಷ್ಟೇನೂ ಚೆನ್ನಾಗಿಲ್ಲ. ಅಮೆರಿಕ ವಿರುದ್ಧ ಬಿಟ್ಟರೆ ಅವರಿಂದ ದೊಡ್ಡ ಇನ್ನಿಂಗ್ಸ್ ಈ ಪಂದ್ಯಾವಳಿಯಲ್ಲೇ ಬಂದಿಲ್ಲ. ಇನ್ನು ಓಪನರ್ ಅಭಿಷೇಕ್ ಶರ್ಮಾ ಕಂಪ್ಲೀಟ್ ಫ್ಲಾಪ್ ಆಗಿದ್ದಾರೆ. ಹೀಗಾಗಿ ಫೈನಲ್ ಪ್ರೆಷರ್ನಲ್ಲಿ ಯಾರು ನಿಂತು ಆಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಪ್ಲೇಯಿಂಗ್ 11 ಬದಲಾವಣೆಗೆ ಕೈ ಹಾಕುತ್ತಾ ಟೀಂ ಇಂಡಿಯಾ. ಏನವು 2 ಮಹತ್ವದ ಬದಲಾವಣೆ? ಹೌದು, ಫೈನಲ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾ 2 ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಮೊದಲನೇ ಬದಲಾವಣೆ, ಅಭಿಷೇಕ್ ಶರ್ಮಾ ಔಟ್, ರಿಂಕು ಸಿಂಗ್ ಇನ್. ಓಪನರ್ ಅಭಿಷೇಕ್ ಶರ್ಮಾ ಈ ಟೂರ್ನಿಯ 7 ಪಂದ್ಯಗಳಿಂದ ಗಳಿಸಿದ್ದು ಕೇವಲ 89 ರನ್. ಇವರ ಕಳಪೆ ಫಾರ್ಮ್ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ಇವರ ಬದಲಿಗೆ ಬೆಂಕಿ ಫಿನಿಷರ್ ರಿಂಕು ಸಿಂಗ್ ಅವರನ್ನು ಕರೆತರೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಂಕು ಬಂದರೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಲಿದ್ದು ಕಿವೀಸ್ ವೇಗಿಗಳನ್ನು ಸಮರ್ಥವಾಗಿ ಎದುರಿಸಬಹುದು. ಎರಡನೇ ಬದಲಾವಣೆ, ವರುಣ್ ಚಕ್ರವರ್ತಿಗೆ ಕೋಕ್, ಕುಲ್ದೀಪ್ ಯಾದವ್ಗೆ ಚಾನ್ಸ್. ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಸೆಮಿಫೈನಲ್ನಲ್ಲಿ 4 ಓವರ್ಗೆ 64 ರನ್ ಕೊಟ್ಟು ಟಿ20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಕೊಟ್ಟ ಭಾರತೀಯ ಎಂಬ ಕೆಟ್ಟ ದಾಖಲೆ ಬರೆದಿದ್ದಾರೆ. ಇವರ ಬದಲಿಗೆ ಕುಲ್ದೀಪ್ ಯಾದವ್ ಅವರನ್ನು ಆಡಿಸೋ ಸಾಧ್ಯತೆ ಇದೆ.
ಕುಲ್ದೀಪ್ಗೆ ಅಹ್ಮದಾಬಾದ್ ಮೈದಾನದಲ್ಲಿ ಆಡಿದ ಅಪಾರ ಅನುಭವ ಇದೆ ಹಾಗೂ ನ್ಯೂಜಿಲೆಂಡ್ನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಿಗೆ ಕುಲ್ದೀಪ್ ಸಿಂಹ ಸ್ವಪ್ನವಾಗಬಲ್ಲರು ಅನ್ನೋ ಚರ್ಚೆ ನಡೀತಾ ಇದೆ. ಹೇಗಿದೆ ಮುಖಾಮುಖಿ ದಾಖಲೆ, ಏನ್ ಹೇಳ್ತಿದೆ ಪಿಚ್ ರಿಪೋರ್ಟ್? ಒಟ್ಟಾರೆ ಟಿ20 ಪಂದ್ಯಗಳಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ 18 ಬಾರಿ ಗೆದ್ದು 11 ಬಾರಿ ಸೋತಿದೆ. ಆದರೆ ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ಮತ್ತು ಕಿವೀಸ್ 3 ಬಾರಿ ಮುಖಾಮುಖಿಯಾಗಿದ್ದು 3ರಲ್ಲೂ ನ್ಯೂಜಿಲೆಂಡ್ ಗೆದ್ದಿದೆ. ಆದರೆ ಇತ್ತೀಚೆಗೆ 2023ರ ಏಕದಿನ ವಿಶ್ವಕಪ್ ಸೆಮಿಫೈನಲ್ ಹಾಗೂ 2025ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಭಾರತ ನ್ಯೂಜಿಲೆಂಡ್ ಅನ್ನು ಮಣಿಸಿ ಸೇಡು ತೀರಿಸಿಕೊಂಡಿದೆ. ಅಂಕಿಅಂಶಗಳ ಪ್ರಕಾರ ಫೈನಲ್ನಲ್ಲಿ ಭಾರತ ಗೆಲ್ಲೋ ಸಾಧ್ಯತೆ 60%ರಷ್ಟಿದೆ. ಇನ್ನು ಅಹ್ಮದಾಬಾದ್ ಪಿಚ್ ಬಗ್ಗೆ ಹೇಳೋದಾದರೆ ಇಲ್ಲಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ಪಿಚ್ಗಳಿವೆ. ಕೆಂಪು ಮಣ್ಣಾದರೆ ಸ್ಪಿನ್ನರ್ಗಳಿಗೆ ಸಹಾಯ ಆಗುತ್ತೆ, ಕಪ್ಪು ಮಣ್ಣಾದರೆ ರನ್ ಹೊಳೆ ಹರಿಯಲಿದೆ. ಇಲ್ಲಿ ಮಂಜಿನ ಪ್ರಭಾವ ಇರೋದ್ರಿಂದ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳೋದು ಪಕ್ಕಾ. ಒಟ್ಟಿನಲ್ಲಿ ಎಲ್ಲ ಹಳೆಯ ಶಾಪಗಳನ್ನು ದಾಖಲೆಗಳನ್ನು ಉಡೀಸ್ ಮಾಡಿ ಭಾರತ ಸತತ 2ನೇ ಬಾರಿಗೆ ಟಿ20 ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಳ್ಳಲಿ ಅನ್ನೋದೇ ನೂರಾರು ಕೋಟಿ ಭಾರತೀಯರ ಆಶಯ. ಸ್ನೇಹಿತರೆ, ನಿಮ್ಮ ಪ್ರಕಾರ ಫೈನಲ್ ಪಂದ್ಯಕ್ಕೆ ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಬದಲಿಗೆ ರಿಂಕು ಸಿಂಗ್ ಮತ್ತು ಕುಲ್ದೀಪ್ ಯಾದವ್ರನ್ನ ಆಡಿಸಬೇಕಾ? ಟೀಮ್ ಇಂಡಿಯಾ ಈ ಬಾರಿ ಕಪ್ ಎತ್ತುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.